ಭಾರತದ ಗ್ರಾಮೀಣ ಭಾಗದ ಬಡವರ ಜೀವನಾಡಿಯಂತಿರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ಬದಲಾಯಿಸುವ ಕೇಂದ್ರ ಸರ್ಕಾರದ ನಿರ್ಧಾರ ಮತ್ತು ಅದನ್ನು ಸಮರ್ಥಿಸಿಕೊಳ್ಳೋಕೆ ಹೋಗಿ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ನೀಡಿರುವ ವಿವಾದಾತ್ಮಕ ಹೇಳಿಕೆ ದೇಶದ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸರ್ಕಾರದ ಪ್ರಮುಖ ಯೋಜನೆಯೊಂದರ ಹೆಸರಿನಿಂದ ಮಹಾತ್ಮ ಗಾಂಧಿಯವರ ಹೆಸರನ್ನ ಕೈಬಿಟ್ಟು ಅದನ್ನ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ಎಂಪ್ಲಾಯ್ಮೆಂಟ್ ಅಂಡ್ ಲೈವ್ಲಿಹುಡ್ ಮಿಷನ್ ವಿಬಿಜಿ ರಾಮ್ಜಿ ಅಂತ ಮರುನಾಮಕರಣ ಮಾಡಲಾಗಿದೆ. ಈ ಬದಲಾವಣೆಯನ್ನು ಸಮರ್ಥಿಸಿಕೊಳ್ಳುವ ಭರದಲ್ಲಿ ಹಿಮಾಚಲ ಪ್ರದೇಶದ ಮಂಡಿಯಿಂದ ಬಿಜೆಪಿ ಸಂಸದೆಯಾದ ಕಂಗನಾ ರಣಾವತ್ ಗಾಂಧೀಜಿಯವರು ರಘುಪತಿ ರಾಘವ ರಾಜಾರಾಮ್ ಭಜನೆಯನ್ನ ರಾಷ್ಟ್ರಗೀತೆ ಮಾಡಿದ್ರು ಎಂಬ ತಪ್ಪು ಹೇಳಿಕೆಯನ್ನ ನೀಡುವ ಮೂಲಕ ನಗೆಪಾಟಲಿಗೀಡಾಗಿದ್ದಾರೆ. महात्मा जी जो है श्री राम को लेकर जो है रघुपति राघव राजा राम को लेकर उन्होंने एक नेशनल एंथम बनाया था जिससे उन्होंने पूरे देश को जो है संगठित किया था. ಈ ಬೆಳವಣಿಗೆಗಳು ಹಲವು ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿವೆ. ಯೋಜನೆಯ ಹೆಸರನ್ನ ಬದಲಾಯಿಸೋದ್ರಿಂದ ಆಡಳಿತದಲ್ಲಿ ಏನು ಸಾಧಿಸಿದಂತಾಗತ್ತೆ? ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗೆದುಹಾಕೋಕೆ ರಾಮನ ಹೆಸರನ್ನ ದಾಳವಾಗಿ ಬಳಸಲಾಗ್ತಾ ಇದೆಯಾ? ಮತ್ತು ಮುಖ್ಯವಾಗಿ ಜನಪ್ರತಿನಿಧಿಗಳಿಗೆ ದೇಶದ ಇತಿಹಾಸ, ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಲಾಂಛನಗಳ ಬಗ್ಗೆ ಕನಿಷ್ಠ ಅರಿವು ಇರಬೇಕಲ್ವಾ? ಕೇಂದ್ರ ಸರ್ಕಾರ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತಂದ್ರೆ ಮನ್ರೇಗಾವನ್ನ ಮರು ಬ್ರ್ಯಾಂಡ್ ಮಾಡಿದ್ದು ಇದಕ್ಕೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ಎಂಪ್ಲಾಯ್ಮೆಂಟ್ ಅಂಡ್ ಲೈವ್ಲಿಹುಡ್ ಮಿಷನ್ ಅಂತ ಹೆಸರಿಟ್ಟಿದೆ. ಮಹಾತ್ಮ ಗಾಂಧಿಯವರ ಹೆಸರನ್ನ ಈ ಯೋಜನೆಯಿಂದ ತೆಗೆದುಹಾಕಿರೋದು ಪ್ರತಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಸಂಸತ್ತಿನ ಹೊರಗೆ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಕಂಗನಾ ರಣಾವತ್ ಅವರು ಸರ್ಕಾರದ ನಿರ್ಧಾರವನ್ನ ಸಮರ್ಥಿಸಿಕೊಂಡ್ರು. ರಾಮ್ಜಿ ಅಂತ ಹೆಸರಿಡೋದು ಗಾಂಧೀಜಿಗೆ ಹೇಗೆ ಅವಮಾನವಾಗುತ್ತೆ? ಇಡೀ ದೇಶವನ್ನ ಒಗ್ಗೂಡಿಸೋಕೆ ಮಹಾತ್ಮ ಗಾಂಧಿಯವರೇ ಸ್ವತಃ ರಘುಪತಿ ರಾಘವ ರಾಜಾರಾಮ್ ಅನ್ನ ರಾಷ್ಟ್ರಗೀತೆಯನ್ನಾಗಿ ಮಾಡಿದ್ರು. ಸರ್ಕಾರ ರಾಮನ ಹೆಸರನ್ನ ಇಡುವ ಮೂಲಕ ಗಾಂಧೀಜಿಯವರ ಕನಸನ್ನ ನನಸು ಮಾಡ್ತಿದೆ ಅಂತ ಹೇಳಿಕೆ ನೀಡಿದ್ರು. ವಾಸ್ತವದಲ್ಲಿ ಜನಗಣಮನ ಭಾರತದ ರಾಷ್ಟ್ರಗೀತೆಯಾಗಿದ್ದು ರಘುಪತಿ ರಾಘವ ರಾಜಾರಾಮ್ ಗಾಂಧೀಜಿಯವರಿಗೆ ಪ್ರಿಯವಾದ ಭಜನೆಯಾಗಿತ್ತು ಅನ್ನೋದು ಎಲ್ರಿಗೂ ತಿಳಿದಿರುವ ವಿಷಯ. ಕಂಗನಾ ಅವರ ಈ ಹೇಳಿಕೆ ಹೊರಬೀಳ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ತೀವ್ರ ಟೀಕೆಗಳು ವ್ಯಕ್ತವಾದವು. ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನೇತ್ ಅವರು ಕಂಗನಾ ಅವರ ವಿಡಿಯೋವನ್ನ ಹಂಚಿಕೊಂಡು, ಬನ್ನಿ ಸಹೋದರರೇ, ಇವತ್ತು ನಾವು ಹೊಸ ರಾಷ್ಟ್ರಗೀತೆಯನ್ನ ಕಲ್ತಿದ್ದೇವೆ, ಬಿಜೆಪಿಯಲ್ಲಿ ಇಂತಹ ರತ್ನಗಳು ತುಂಬಿವೆ ಅಂತ ವ್ಯಂಗ್ಯವಾಡಿದ್ದಾರೆ. ಸಾಮಾಜಿಕ ಜಾಲತಾಣ ಬಳಕೆದಾರರು ಕಂಗನಾ ಅವರು 2014ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಬಾಪು ಇದನ್ನ ರಾಷ್ಟ್ರಗೀತೆ ಮಾಡಿದ್ರು ಅಂತ ಹೇಳಲು ಮರೆತಿದ್ದಾರೆ ಅಂತ ಟ್ರೋಲ್ ಮಾಡ್ತಿದ್ದಾರೆ. ವಾಟ್ಸ್ಆಪ್ ಫಾರ್ವರ್ಡ್ಗಳನ್ನ ಓದಿ ಮೆದುಳು ಬಳಸದ ಜನರನ್ನ ಪಕ್ಷ ಹುಡುಕಿ ತರತ್ತೆ ಅನ್ನೋ ಟೀಕೆಗಳು ವ್ಯಕ್ತವಾಗಿವೆ. ಇನ್ನು ಹೆಸರಿನ ಬದಲಾವಣೆಯ ಬಗ್ಗೆ ಹಿರಿಯ ಕಾಂಗ್ರೆಸ್ ನಾಯಕ ಅಶೋಕ್ ಗೆಹ್ಲೋಟ್ ಅವರು ತಾತ್ವಿಕವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಹಾತ್ಮ ಗಾಂಧಿಯವರು ರಾಮನ ಪರಮ ಭಕ್ತರಾಗಿದ್ರು ಮತ್ತು ಕೊನೆಯ ಕ್ಷಣದಲ್ಲಿ ಹೇ ರಾಮ್ ಅಂತಾನೆ ಪ್ರಾಣ ಬಿಟ್ರು. ಆದರೆ ಇಂದು ಕೇಂದ್ರ ಸರ್ಕಾರ ಅದೇ ರಾಮನ ಹೆಸರಿನ ನೆಪದಲ್ಲಿ ವಿಬಿಜಿ ರಾಮ್ಜಿ ಮೂಲಕ ಗಾಂಧೀಜಿಯವರನ್ನ ಪಕ್ಕಕ್ಕೆ ಸರಿಸಲು ಪ್ರಯತ್ನಿಸ್ತಾ ಇರೋದು ಅತ್ಯಂತ ಖಂಡನೀಯ ಮತ್ತು ಹೇಯ ಕೃತ್ಯ ಅಂತ ಗೆಹ್ಲೋಟ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಯೋಜನೆಯ ಸಂಕ್ಷಿಪ್ತ ರೂಪದಲ್ಲಿ ರಾಮ್ಜಿ ಬರುವಂತೆ ಹೆಸರು ಬದಲಾಯಿಸಿರುವುದು ಆಕಸ್ಮಿಕವೇನಲ್ಲ. ಇದು ಧಾರ್ಮಿಕ ಭಾವನೆಗಳನ್ನ ಆಡಳಿತಾತ್ಮಕ ಯೋಜನೆಗಳೊಂದಿಗೆ ಬೆರೆಸುವ ಒಂದು ಜಾಣ ನಡೆ. ಆದರೆ ರಾಮನ ಪರಮ ಭಕ್ತ ಗಾಂಧಿಯವರ ಹೆಸರನ್ನ ತೆಗೆದುಹಾಕೋಕೆ ರಾಮನ ಹೆಸರನ್ನೇ ಬಳಸಿರೋದು ಇಲ್ಲಿ ವಿಪರ್ಯಾಸ. ಗೆಹ್ಲೋಟ್ ಅವರು ಎತ್ತಿ ತೋರಿಸಿದಂತೆ ಗಾಂಧೀಜಿಯವರ ತತ್ವಗಳಲ್ಲಿ ರಾಮನಾಮ ಹಾಸುಹೊಕ್ಕಾಗಿತ್ತು. ಹೀಗಿರುವಾಗ ಗಾಂಧಿಯವರ ಹೆಸರನ್ನ ಅಳಿಸಿ ಹಾಕೋದು ರಾಮನ ಹೆಸರಿಗೆ ಗೌರವ ತರುವುದಿಲ್ಲ, ಬದಲಾಗಿ ಇದು ಇತಿಹಾಸವನ್ನ ಮರೆಮಾಚುವ ರಾಜಕೀಯ ತಂತ್ರದಂತೆ ಕಾಣುತ್ತೆ. ಸಂಸದೆಯಾಗಿರುವ ಕಂಗನಾ ರಣಾವತ್ ಅವರಿಗೆ ರಾಷ್ಟ್ರಗೀತೆ ಮತ್ತು ಭಜನೆಯ ನಡುವಿನ ವ್ಯತ್ಯಾಸ ತಿಳಿದೇ ಇರುವುದು ಆಘಾತಕಾರಿ. ರವೀಂದ್ರನಾಥ್ ಠಾಗೋರ್ ಬರೆದ ಜನಗಣಮನ ರಾಷ್ಟ್ರಗೀತೆ ಅನ್ನೋದು ಪ್ರಾಥಮಿಕ ಶಾಲೆಯ ಮಗುವಿಗೂ ತಿಳಿದಿರುವ ವಿಷಯ. ಇಂತಹ ಮೂಲಭೂತ ಐತಿಹಾಸಿಕ ಸಂಗತಿಗಳ ಬಗ್ಗೆ ಅರಿವಿಲ್ಲದೆ ಸಾರ್ವಜನಿಕವಾಗಿ ತಪ್ಪು ಮಾಹಿತಿ ನೀಡೋದು ಕೇವಲ ಅವರ ವೈಯಕ್ತಿಕ ಅಜ್ಞಾನವನ್ನಷ್ಟೇ ಅಲ್ಲ, ನಮ್ಮ ಜನಪ್ರತಿನಿಧಿಗಳ ಬೌದ್ಧಿಕ ಮಟ್ಟದ ಬಗ್ಗೆಯೂ ಪ್ರಶ್ನೆಗಳನ್ನ ಮೂಡಿಸುತ್ತೆ. ಇದು ವಾಟ್ಸ್ಆಪ್ ಯೂನಿವರ್ಸಿಟಿ ಜ್ಞಾನ ಸಂಸತ್ತಿನ ಅಂಗಳದವರೆಗೂ ಹೇಗೆ ವ್ಯಾಪಿಸಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಮನ್ರೇಗಾ ಯೋಜನೆ ಗ್ರಾಮೀಣ ಭಾಗದ ಜನರ ಹಸಿವು ನೀಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಯೋಜನೆಯ ಅನುದಾನ ಬಿಡುಗಡೆ, ಕೂಲಿ ಪಾವತಿ ವಿಳಂಬದಂತಹ ಗಂಭೀರ ಸಮಸ್ಯೆಗಳು ಚರ್ಚೆ ಆಗಬೇಕಿದೆ. ಆದರೆ ಸರ್ಕಾರ ಹೆಸರು ಬದಲಾವಣೆಯಂತಹ ಭಾವನಾತ್ಮಕ ವಿಷಯಗಳನ್ನ ಮುನ್ನೆಲೆಗೆ ತರುವ ಮೂಲಕ ಮತ್ತು ಆಡಳಿತ ಪಕ್ಷದ ಸಂಸದರು ವಿವಾದಾತ್ಮಕ ಹೇಳಿಕೆಗಳನ್ನ ನೀಡುವ ಮೂಲಕ ಮೂಲಭೂತ ಸಮಸ್ಯೆಗಳಿಂದ ಜನರ ಗಮನವನ್ನ ಬೇರೆಡೆಗೆ ಸೆಳೆತಿದ್ದಾರಾ ಅನ್ನೋ ಅನುಮಾನ ಮೂಡುತ್ತೆ. ವಿಕಸಿತ್ ಭಾರತ್ ಅನ್ನೋದು ಕೇವಲ ಹೆಸರಿನಲ್ಲಿ ಬಂದ್ರೆ ಸಾಲದು, ಅದು ಗ್ರಾಮೀಣ ಜನರ ಬದುಕಿನಲ್ಲಿ ಕಾಣಬೇಕು. ಯೋಜನೆಗಳಿಗೆ ಹೆಸರು ಬದಲಾಯಿಸೋದು ಹೊಸತೇನಲ್ಲ, ಆದರೆ ಅಂತಹ ಬದಲಾವಣೆಗಳು ರಾಷ್ಟ್ರದ ಇತಿಹಾಸ ಮತ್ತು ರಾಷ್ಟ್ರಪಿತನಂತಹ ಮಹಾನ್ ವ್ಯಕ್ತಿಗಳ ಗೌರವಕ್ಕೆ ಧಕ್ಕೆ ತರುವಂತಿರಬಾರದು. ವಿಬಿಜಿ ರಾಮ್ಜಿ ಅಂತ ಹೆಸರಿಡುವ ಮೂಲಕ ಸರ್ಕಾರ
ರಾಮನ ಹೆಸರನ್ನ ಬಳಸ್ಕೊಂಡಿರ್ಬೋದು. ಆದ್ರೆ ಅದಕ್ಕಾಗಿ ಮಹಾತ್ಮ ಗಾಂಧಿಯವರ ಹೆಸರನ್ನ ಅಳಿಸಿ ಹಾಕಿರೋದು ರಾಜಕೀಯ ಪ್ರೇರಿತ ನಡೆಯಂತೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಅದರಲ್ಲೂ ಈ ಬದಲಾವಣೆಯನ್ನ ಸಮರ್ಥಿಸಿಕೊಳ್ಳೋಕೆ ರಾಷ್ಟ್ರಗೀತೆಯ ಬಗ್ಗೆನೇ ತಪ್ಪು ಮಾಹಿತಿ ನೀಡೋದು ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುವಂತದ್ದಲ್ಲ. ಜನಪ್ರತಿನಿಧಿಗಳು ಇತಿಹಾಸವನ್ನ ತಿರುಚುವ ಬದಲು ಅದನ್ನ ಗೌರವಿಸೋದನ್ನ ಕಲಿಬೇಕು. ಅಂತಿಮವಾಗಿ ಬಡವನ ಹೊಟ್ಟೆ ತುಂಬುವುದು ಯೋಜನೆಯ ಹೆಸರಿನಿಂದಲ್ಲ, ಅದರ ಪರಿಣಾಮಕಾರಿ ಅನುಷ್ಠಾನದಿಂದ. ರಾಮನ ಹೆಸರಿರ್ಲಿ ಅಥವಾ ಗಾಂಧೀಜಿ ಹೆಸರಿರ್ಲಿ, ಜನರಿಗೆ ಬೇಕಿರೋದು ಉದ್ಯೋಗ ಮತ್ತು ನೆಮ್ಮದಿಯ ಬದುಕು. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ರಚನಾತ್ಮಕ ಚರ್ಚೆ ನಡೆಸಬೇಕೇ ಹೊರತು ಇಂತಹ ಅನಗತ್ಯ ವಿವಾದಗಳಲ್ಲಿ ಕಾಲಹರಣ ಮಾಡೋದು ವಿಕಸಿತ್ ಭಾರತ್ನ ಲಕ್ಷಣವಂತೂ ಅಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.